ಎಲ್ರಿಗೂ ನಮಸ್ಕಾರಗಳು. ಎಲ್ಲಕ್ಕಿಂತ ದಾನ ವಿದ್ಯಾದಾನ ಅಂತ ಕರೀತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಒಂದು ಶಾಲೆಗೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು, ಇಂತಹ ಸಂದರ್ಭದಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಬ್ಯಾಗ್ ಪುಸ್ತಕಗಳ ಅವಶ್ಯಕತೆ ಇದ್ದು, ಈ ಅವಶ್ಯಕತೆಯನ್ನು ನಮ್ಮ ದೇಲೋದಿ ಕ್ಷೇತ್ರದ ನರೇಶ್ ಅಣ್ಣನವರಲ್ಲಿ ಕೇಳಿದಾಗ ಅವರು ಅತ್ಯಂತ ಹೃದಯಪೂರ್ವಕವಾಗಿ ಒಪ್ಪಿಕೊಂಡಿರುತ್ತಾರೆ. ಅಷ್ಟೇ ಅಲ್ಲ, ಅದನ್ನು ನಮ್ಮ ಶಾಲೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಸಹ ಮಾಡಿರುತ್ತಾರೆ. ಎಲ್ಲಾ ಮಕ್ಕಳಿಗೂ ಸುಮಾರು 10ಕ್ಕಿಂತ ಅಧಿಕ ಪುಸ್ತಕಗಳು, ಲೇಖನ ಸಾಮಗ್ರಿಗಳು, ಅದೇ ರೀತಿಯಾಗಿ ಉತ್ತಮ ಗುಣಮಟ್ಟದ ಬ್ಯಾಗ್ಗಳನ್ನು ನಮ್ಮ ಶಾಲೆಗೆ ವಿತರಿಸಿರ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರ ಜೊತೆ ಸಹಕಾರ ನೀಡಿದಂತಹವರು ಮುಖ್ಯವಾಗಿ ನಾವು ಇವರನ್ನು ಪ್ರಮುಖವಾಗಿ ಸ್ಮರಿಸಿಕೊಳ್ಳಲೇಬೇಕು. ಆರಾಮ್ ಫೌಂಡೇಶನ್ ಮುಂಬೈ ಇವರಿಗೆ, ಅದೇ ರೀತಿಯಾಗಿ ಕೃಷಾ ಹಿತೇಶ್ ಶೆಟ್ಟಿ ಮತ್ತು ನರಸಿಂಹ ಪ್ರಭು, ಸಮೀಕ್ಷಾ ಪ್ರಭು ನಮ್ಮ ನರೇಶ್ ಅಣ್ಣನವರ ಜೊತೆ ಸಹಕಾರ ನೀಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದ ಸಹಕಾರವನ್ನು ಇವರು ನೀಡಿರುತ್ತಾರೆ. ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಿಲ್ಲಂಗೋಳಿ ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು, ನಮ್ಮ SDMC ಅವರು ಇರ್ಬೋದು, ಮತ್ತು ನಮ್ಮ ಪಿಲ್ಲಮ್ಮಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಇವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ಕೃಷ್ಣ ಒಂದು ಭಗವದ್ಗೀತೆಯಲ್ಲಿ ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾನೆ, ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಅಂದ್ರೆ ನಿನ್ನ ಕರ್ಮಗಳನ್ನು ನೀನು ಮಾಡು, ಕರ್ಮದ ಫಲವನ್ನು ನೀನು ದೇವರಿಗೆ ಬಿಟ್ಟು ಅಂತ. ನಾವು ಈ ಸಂದರ್ಭದಲ್ಲಿ ಏನ್ ಕರ್ಮವನ್ನು ಮಾಡ್ತೀವೋ ಅದರ ಪ್ರತಿಫಲ ಅದಕ್ಕೆ ಡಬಲ್ ಆಗಿ ನಮಗೆ ಸಿಗುತ್ತೆ ಅಂತೆ. ಈ ಸಂದರ್ಭದಲ್ಲಿ ಈ ಸಣ್ಣ ಮಕ್ಕಳಿಗೆ ವೈಯಕ್ತಿಕವಾಗಿ ಧನ ಸಹಾಯದ ರೀತಿಯಲ್ಲಿ ಇರ್ಬೋದು, ವಿದ್ಯಾದಾನವನ್ನು ಮಾಡಿರ್ತಾರೆ. ಇವರಿಗೆ ನಮ್ಮ ದೇವರು ಇನ್ನಷ್ಟು ಭಗವಂತ ಆಶೀರ್ವಾದವನ್ನು ಕೊಡಲಿ ಮತ್ತು ಇವರ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಅಂತ ನಮ್ಮ ಶಾಲೆಯ ಪರವಾಗಿ ನಾವು ಆಶಿಸ್ತಾ ಇದ್ದೇವೆ.